ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸ್ನೇಹಿತೆ ತೆನ್ಜಿನ್ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ನಾನಂದರೆ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಿಮ್ಗೆಲ್ಲರೂ ಚೆನ್ನಾಗುಂಟಾ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ವೀಡಿಯೋನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಜಾಸ್ತಿ ದಿನ ಆಯಿತು ಆ್ಯಕ್ಚುಲಿ ನಾನು ಒಂದು ಕನ್ನಡ ವೀಡಿಯೋ ಹಾಕಿಲ್ಲ. ಸೊ ಅದಕ್ಕೆ ಈ ಊಟಿ ವ್ಲಾಗ್ನ ನಾನು ಒಂದು ಕನ್ನಡನಲ್ಲಿ ಮಾಡೋಣ ಅಂದ್ಕೊಂಡಿದ್ದೆ. ಈಗ ನಾನು ಊಟಿಗೆ ನಮ್ಮ ತಮ್ಮ ಜೊತೆಲೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ನಾವು ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಒಂದು ಆಲೂ ಪರೋಟ ಆರ್ಡರ್ ಮಾಡಿದೆ ಆ್ಯಂಡ್ ಅದು ತುಂಬ ಟೇಸ್ಟಿ ಉಂಟು. ಮತ್ತು ನಮ್ಮ ತಮ್ಮಯ್ಯ ಅವರೆಲ್ಲರೂ ಪೊಂಗಲ್ ಮತ್ತು ಮಸಾಲ ದೋಸೆ ಆ ಥರ ಆರ್ಡರ್ ಮಾಡೋದು, ಅದನ್ನು ತುಂಬ ಟೇಸ್ಟಿ ಆಯಿತು. ಸೊ ಆ್ಯಕ್ಚುಲಿ ನಾವು ಊಟಿ ಹೋಗೋಕ್ಕೆ ಅದು ಟ್ರಿಪ್ ಪ್ಲ್ಯಾನ್ ಸಡನ್ ಆಗಿ ಮಾಡಿದೆ. ಅದಕ್ಕೋಸ್ಕರ ನಮಗೆ ಒಂದು ಹೋಮ್ ಸ್ಟೇ ರೂಮ್ಸ್ ಅದು ಚೆನ್ನಾಗಿ ಅಷ್ಟು ಸಿಕ್ಕಿಲ್ಲ. ಎಲ್ಲರೂ ಈಗ ಹುಡುಕಿತಾ ಇದ್ದೀನಿ. ಆ್ಯಂಡ್ ಬಟ್ ಲಕ್ಕಿಲಿ ಒಂದು ಅಂಕಲ್ ಸಿಕ್ತು ಆ್ಯಂಡ್ ನಮಗೆ ಒಂದು ಹೋಮ್ ಸ್ಟೇ ಸಿಕ್ತು. ಸೊ ಈ ಹೋಮ್ ಸ್ಟೇ ವಿಡಿಯೋ ಆರ್ ಹೋಮ್ ಸ್ಟೇ ಟೂರ್ನ ನಾನು ಒಂದು ಲಾಸ್ಟ್ನಲ್ಲಿ ತೋರಿಸ್ತೀನಿ. ಯಾಕೆಂದರೆ ಈಗ ನಾವು ಬೊಟ್ಯಾನಿಕಲ್ ಗಾರ್ಡನ್ ಅದು ತುಂಬ ಫೇಮಸ್ ಉಂಟು ಅಂತ ಊಟಿನಲ್ಲಿ. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀನಿ ಅಲ್ಲಿ. ಓಕೆ, ಸೊ ಈಗ ನಾನು ಬೊಟ್ಯಾನಿಕಲ್ ಗಾರ್ಡನ್ದು ಟಿಕೆಟ್ ತಗೊಂಡಿದ್ದೆ ಆ್ಯಂಡ್ ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಈ ಬೊಟ್ಯಾನಿಕಲ್ ಗಾರ್ಡನ್ನ ತುಂಬ ಫೇಮಸ್ ಅಂತ ಊಟಿನಲ್ಲಿ. ಮತ್ತು ಇಲ್ಲಿ ಬೇರೆ ಬೇರೆ ಹೂಗಳೇ ನೊರಗೆ ಹಾಕ್ತಾರೆ ಮತ್ತು ತುಂಬ ಜನ ಉಂಟು. ಆ್ಯಂಡ್ ಐ ಥಿಂಕ್ ಇದು ಟೂರಿಸ್ಟ್ ಟೈಮಿಂಗ್ ಅಂತ ಏಪ್ರಿಲ್ನಲ್ಲಿ, ಅದಕ್ಕೆ ಜಾಸ್ತಿ ಜನ ಬಂದಿದ್ದರು. ಆ್ಯಂಡ್ ಈಗ ನೋಡಿ ಇಲ್ಲಿ ವೆದರ್ ಮತ್ತು ವ್ಯೂ ಆರ್ ಸೀನರಿ ಏನಾದರೂ ಹೇಳ್ಬೋದು, ಎಲ್ಲ ತುಂಬ ಚೆನ್ನಾಗಿ ಉಂಟು. ಅಷ್ಟು ಚಳಿನೂ ಇಲ್ಲ, ಅಷ್ಟು ಬಿಸಿಲೂ ಇಲ್ಲ. ಮತ್ತು ಈಗ ಸ್ವಲ್ಪ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಂದೆ ಇನ್ನೂ ಜಾಸ್ತಿ ಹೂಗಳು ಉಂಟು. ನಾನು ಅದೆಲ್ಲ ತೋರಿಸ್ತೀನಿ ನಿಮ್ಮೆಲ್ಲರಿಗೆ. ಮೇ ಬಿ ಕೆಲವರು ಜನ ಆಲ್ರೆಡಿ ಊಟಿಗೆ ವಿಸಿಟ್ ಆಗ್ಬೋದು, ಬಟ್ ಯಾರು ನೋಡಿ ಇಲ್ಲ. ಅದಕ್ಕೆ ನಾನು ನಮ್ಮದು ವ್ಲಾಗ್ ಹತ್ರ ನಿಮ್ಗೆಲ್ಲರಿಗೆ ಒಂದು ಊಟಿದು ಬೊಟ್ಯಾನಿಕಲ್ ಗಾರ್ಡನ್ನ ಟೂರ್ನ ತೋರಿಸ್ತೀನಿ. ಸೊ ಇದರಲ್ಲಿ ಈ ಗ್ಲಾಸ್ನಲ್ಲಿ ಒಂದು ಬೇರೆ ಬೇರೆ ಹೂಗಳೇ ಉಂಟು ಅಂತ, ಅದು ಮೇನ್ ಹೂಗಳೇ ಅದು ಒಳಗಡೆ ಇರ್ಬೋದು. ಸೊ ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಹೋಗೋ ಟೈಮ್ನಲ್ಲಿ ನಾನು ಜಾಸ್ತಿ ಮಾತಾಡಲ್ಲ, ಯಾಕೆಂದರೆ ನಿಮ್ಮೆಲ್ಲರಿಗೆ ಬೋರ್ ಆಗ್ಬೋದು. ಅದಕ್ಕೆ ನಿಮ್ಮನ್ನು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನಮ್ಮದು ಈ ಸಣ್ಣ ವ್ಲಾಗ್.
ಸೊ ನಾನು ಹೂದು ಜಾಸ್ತಿ ವಿಡಿಯೋ ತಗೊಂಡಿಲ್ಲ, ಯಾಕೆಂದರೆ ಅದು ತುಂಬ ಊತ ಆಗ್ತಾಯಿದ್ದಾರೆ. ಅದಕ್ಕೆ ಈಗ ನಾವು ಮುಂದೆ ಹೋಗೋಣ ನೋಡೋಣ ಏನೇನಿದೆ ಅಂತ. ನಮ್ಮದು ಸ್ಕಿನ್ ಸ್ವಲ್ಪ ಟ್ಯಾನ್ ಥರ ಆಯಿತು, ಬಟ್ ಲೆಟ್ಸ್ ಗೋ. ಈಗ ನೋಡೋಣ ಮುಂದೆ ಏನೇನು ಉಂಟಾ ಅಂತ. ಆ್ಯಂಡ್ ಅಲ್ಲಿ ತುಂಬ ಜನ ಇದೆ, ನೀವು ನೋಡ್ಬೋದು ನೋಡಿ, ಇಲ್ಲಿ ಸಖತ್ ಜನ ಬಂದಿದ್ದರು. ಆ್ಯಂಡ್ ಇನ್ನೂ ಮುಂದೆ ಹೋಗ್ತಾರೆ ಅಂದರೆ ಜಾಸ್ತಿ ಹೂ ಉಂಟು ಅಂತ, ಮತ್ತು ಫೋಟೋ ಸ್ಪಾಟ್ಸ್ ಅಂತ ಉಂಟು ಅಂತ, ಫೋಟೋ ಹಾಕೊಳ್ಳೋಕ್ಕೆ. ಅದಕ್ಕೆ ಈಗ ಸುಮ್ಮನೆ ಹಿಂಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಒಂದು ಜಾಗ ಸಿಕ್ತು, ಅಲ್ಲಿನಲ್ಲಿ ನಾವು ಒಂದು ಫೋಟೋ ಹಂಗೆ ಸುಮ್ಮನೆ ತಗೊಳ್ಳೋಣ ಅಂತ. ಸೊ ಈ ಬೊಟ್ಯಾನಿಕಲ್ ಗಾರ್ಡನ್ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಇದು ತುಂಬ ಸುಂದರವಾಗಿ ಉಂಟು, ಮತ್ತು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ತು. ಅಷ್ಟು ಸುಂದರವಾಗಿ ನೇಚರ್ ನೋಡಿಬಿಟ್ಟು. ಮತ್ತು ಇಲ್ಲಿ ಬೊಟ್ಯಾನಿಕಲ್ ಗಾರ್ಡನ್ದು ಮೇಂಟೆನೆನ್ಸ್, ಮತ್ತು ಅದು ಹೂ ಆರ್ ಟ್ರೀಸ್ ಅದೆಲ್ಲರದ್ದು ಡಿಸೈನ್ ಅದೆಲ್ಲ ತುಂಬ ಚೆನ್ನಾಗಿ ಅವರು ಮಾಡಿದ್ರು. ಈಗ ನಾವು ಎಲ್ಲ ಸುಮ್ಮನೆ ರೆಸ್ಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಸುಸ್ತಾಯಿತು. ಆ್ಯಂಡ್ ಮುಂದೆ ನೋಡೋಣ ಇಲ್ಲಿ ಹೋಗಬೇಕು ಅಂತ ಈಗ. ಸೊ ನಾವು ಈಗ ಎಕ್ಸಿಟ್ ಗೇಟ್ನಲ್ಲಿ ಬಂದಿದ್ದೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಅಂಗಡಿಗಳೇ ಉಂಟು. ಮತ್ತು ಈಗ ಒಂದು ಊಟಿಗೆ ಬಂದಿದ್ದು, ಮತ್ತು ಜ್ವಾಲ ತಿನ್ನಲೇಬೇಕು ಅಂತ. ಸೊ ಅದಕ್ಕೆ ಒಂದು ಜ್ವಾಲ ತಿಂದಿದೆ, ಮತ್ತು ಸ್ವಲ್ಪ ಮ್ಯಾಂಗೋನು ತಿಂದಿದೆ. ಈಗ ಮುಂದೆ ಹೋಗ್ತಾರೆ ಅಂದರೆ ಅಲ್ಲಿ ಟಿಬೆಟನ್ ಮಾರ್ಕೆಟ್ ಉಂಟು, ನಮ್ಮ ತಿಬಿತಿದ್ದು. ಸೊ ಅದು ಟಿಬೆಟನ್ ಮಾರ್ಕೆಟ್ಗೆ ಸ್ವಲ್ಪ ಒಳಗಡೆ ಹೋಗಿಬಿಟ್ಟು ನಮ್ಮ ತಮ್ಮ ಈಗ ಸ್ವಲ್ಪ ಹೂ ಮತ್ತು ವೆಜಿಟೇಬಲ್ಸ್, ಅದು ತರಕಾರಿ ಅದು ಎಲ್ಲರದ್ದು ಸೀಡ್ಸ್ ಬೇಕು ಅಂತ. ಸೊ ಅದಕ್ಕೆ ಸ್ವಲ್ಪ ಅದು ಪರ್ಚೇಸ್ ಮಾಡ್ತಾಯಿದ್ದೀನಿ. ಬಟ್ ಅದು ಮುಂದೆಲಿ ಒಂದು ಪ್ಯಾಷನ್ ಫ್ರೂಟ್ ಅಂಗಡಿ ಉಂಟು, ಅದಕ್ಕೆ ನಾನು ಟೇಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಅದು ಯಾಕೆ ಅಂದರೆ ಇದು ಸ್ವಲ್ಪ ಯುನೀಕ್ ಥರ ಕಾಣಿಸಿದ್ರು. ಅದು ಒಳಗಡೆ ವೈಟ್ ಇದೆ, ಆ್ಯಂಡ್ ಮತ್ತು ಅದು ತುಂಬ ಸ್ವೀಟ್ನೂ ಉಂಟು. ಆ್ಯಂಡ್ ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ, ಬಿಕಾಸ್ ನಮ್ಮ ಸೌತ್ ಕರ್ನಾಟಕದಲ್ಲಿ ಅಷ್ಟು ಪ್ಯಾಷನ್ ಫ್ರೂಟ್ನಲ್ಲಿ ಸ್ವೀಟ್ ಸಿಗಲ್ವಲ್ಲ, ಅದಕ್ಕೆ. ಓಕೆ ಗಾಯ್ಸ್, ಸೊ ಈಗ ನಾವು ಇಲ್ಲಿ ಹೋಗ್ತಾ ಇದ್ದೀರಿ ಅಂದರೆ ರೋಸ್ ಗಾರ್ಡನ್ಗೆ ಹೋಗ್ತಾ ಇದ್ದೀನಿ. ಇದೂ ಒಂದು ಫೇಮಸ್ ಸ್ಪಾಟ್ ಅಂತ ಟೂರಿಸ್ಟ್ಗೆ, ಅದಕ್ಕೆ. ಸೊ ಈಗ ರೋಸ್ ಗಾರ್ಡನ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈಗ ಟೈಮಿಂಗ್ ಅಂದರೆ 6:30, 7:30 ಹಂಗೆ ಕ್ಲೋಸ್ ಮಾಡ್ತಾರಂತ. ಸೊ ಅದಕ್ಕೆ ನಾವು ಬೇಗ ಸುತ್ಕೋಬೇಕು, ರೌಂಡ್ ಅಪ್ ಮಾಡಬೇಕು. ಆ್ಯಂಡ್ ಅಲ್ಲಿ ತುಂಬ ರೋಸ್ ಇದೆ, ತುಂಬ ಸುಂದರವಾಗಿ ರೋಸ್ ಇದೆ, ಮತ್ತು ಜನನೂ ಜಾಸ್ತಿ ಇದೆ. ಆ್ಯಂಡ್ ಫೋಟೋ ತಗೊಳ್ಳೋಕ್ಕೆ ಅಂದರೆ ತುಂಬ ಚೆನ್ನಾಗಿ ಸ್ಪಾಟ್ಸ್ ಎಲ್ಲ ಇದೆ. ಸೊ ವ್ಯೂ ಅಂದರೆ ಅದಕ್ಕಿಂತ ಚೆನ್ನಾಗಿ ಉಂಟು, ನೀವೇ ನೋಡ್ಬೋದು ನೋಡಿ, ಅಷ್ಟು ಚೆನ್ನಾಗಿ ವ್ಯೂ ಉಂಟು. ಆ್ಯಂಡ್ ಅದು ಪ್ಲ್ಯಾನ್ಸ್ ಆರ್ ಟ್ರೀಸ್ ಅವ್ರು ಏನಾದರೂ ಹೇಳ್ಬೋದು, ಅದು ಎಲ್ಲದು ಡಿಸೈನ್ ಮತ್ತು ಅದು ಶೇಪ್ಸ್ ಅದೆಲ್ಲ ಸುಂದರವಾಗಿ ಅವ್ರು ಮಾಡಿದ್ರು. ಆ್ಯಂಡ್ ಆ್ಯಕ್ಚುಲಿ ಈ ಟೈಮಿಂಗ್ ತುಂಬ ಚೆನ್ನಾಗಿದೆ ಈ ರೋಸ್ ಗಾರ್ಡನ್ ವಿಸಿಟ್ ಮಾಡೋಕ್ಕೆ. 6 to 7 ಆರ್ 5 to 6 ಆ ಥರ ಟೈಮಿಂಗ್. ಯಾಕೆಂದರೆ ಅಷ್ಟು ಬಿಸಿಲು ಇಲ್ಲ, ಮತ್ತು ನೀವು ಸನ್ಸೆಟ್ನೇ ನೋಡ್ಬೋದು, ಆರ್ ವೆದರ್ನು ಸಮ್ಟೈಮ್ಸ್ ಚೇಂಜ್ ಆಗ್ಬೋದು ಅಂತ. ಸೊ ಅದಕ್ಕೆ ಈ ಟೈಮಿಂಗ್ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೀವೇ ನೋಡಿ, ಅಷ್ಟು ಸುಂದರವಾಗಿ ಈ ರೋಸ್ ಗಾರ್ಡನ್ನ.
ಸೊ ಗೈಸ್ ಈಗ ಸನ್ಸೆಟ್ ಎಲ್ಲ ಆಯಿತು ಮತ್ತು ಈಗ ಫೋಕ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ಸಡನ್ ಆಗಿ ವೆದರ್ ಚೇಂಜ್ ಆಯಿತು ಮತ್ತು ಚಳಿನೂ ಸ್ವಲ್ಪ ಸ್ವಲ್ಪ ಇದೆ. ಥ್ಯಾಂಕ್ ಗಾಡ್ ನಾನು ಒಂದು ಜಾಕೆಟ್ ಹಾಕೊಂಡಿದ್ದಕ್ಕೆ ಬಂದಿದೆ, ಇಲ್ಲ ಅಂದರೆ ಅಲ್ಲಿ ತುಂಬ ಚಳಿ ಆಯಿತು. ಆ್ಯಂಡ್ ಈ ಫೋಕ್ ಬರೆದ ತಕ್ಷಣ ಎಲ್ಲ ಟೂರಿಸ್ಟ್ಗಳೇ ನಾಯ್ಸ್ ಮಾಡ್ತಾಯಿದ್ದಾರೆ, ಅಂದರೆ ಕಿರಿತಾ ಇದ್ದಾರೆ. ಸೊ ಈಗ ನೀವೇ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಈ ಫೋಕ್ ಹಂಗೆ ನಿಧಾನಾಗಿ ನಮ್ಮ ಹತ್ರ ಬರ್ತಾ ಇದ್ದಾರೆ. Wow. Kayak gadis mana? Wow. Wow. ಓಕೆ, ಸೊ ಈಗ ಇಷ್ಟೇ ನಮ್ಮ ರೋಸ್ ಗಾರ್ಡನ್ ಮತ್ತು ಬೊಟ್ಯಾನಿಕಲ್ ಗಾರ್ಡನ್ದು ವ್ಲಾಗ್. ಆ್ಯಂಡ್ ಈಗ ಮುಂದೆ ನಾವು ಡಿನ್ನರ್ ಮಾಡೋಕ್ಕೆ ಹೋಗಿದೆ, ಏನಾದರೂ ಒಂದು ಊಟ ತಿಂದಿದೆ. ಮತ್ತು ಅದು ವಿಡಿಯೋಸ್ ಹಾಕೊಳ್ಳೋಕ್ಕೆ ಟೈಮ್ ಸಿಗಿಲ್ಲ, ಯಾಕೆ ನಮ್ಮದು ಆಲ್ರೆಡಿ ಬ್ಯಾಟ್ರಿ ಡೌನ್ ಆಯಿತು. ಸೊ ಅದಕ್ಕೆ ಐ ಆಮ್ ಸಾರಿ. ಆ್ಯಂಡ್ ಈಗ ನಾವು ರೂಮ್ಸ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ತೋರಿಸ್ತೀನಿ, ನಮ್ಮದು ರೂಮ್. ಇದು ರೂಮ್ ತುಂಬ ಮೆಸ್ ಉಂಟು, ಅದಕ್ಕೆ ಕ್ಷಮಿಸಿಬಿಡಿ. ಇದು ರೂಮ್ ಇಷ್ಟೇ ಉಂಟು, ಬಟ್ ಔಟ್ಸೈಡ್ ಬ್ಯಾಲ್ಕನಿ ಈ ಥರ ಇದೆ. ಆ್ಯಂಡ್ ಡಬಲ್ ಬೆಡ್ ಇದೆ. ಸೊ ನಮ್ಮೆಲ್ಲರೂ ಕಸಿನ್ಸ್ ಆ್ಯಂಡ್ ನಮ್ಮ ತಮ್ಮ ನಮ್ಮೆಲ್ಲರೂ ಶೇರ್ ಮಾಡಿದೆ ಜೊತೆಲಿ. ಆ್ಯಂಡ್ ಈಗ ನಾವು ಒಂದು ಗ್ರೇಪ್ಸ್ ಮತ್ತು ಏನಾದರೂ ತಿನ್ಬಿಟ್ಟು ಕಾರ್ಡ್ಸ್ ಮಾಡ್ತಾಯಿದ್ದೀನಿ ಸುಮ್ಮನೆ. ಅಷ್ಟೇ ನಮ್ಮ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.